ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಮತ್ತೆ ಬಡವರಿಗೆ ಹೊಟ್ಟೆಯನ್ನ ತುಂಬಿಸೋ ಕೆಲಸವನ್ನ ಮಾಡಿದ ಯಾರು ಅಂದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ. ಮತ್ತೆ DK ಶಿವಕುಮಾರ್ ಸಾಹೇಬ್ರವರು ಸಹ ಕ್ಯಾಂಪೇನ್ ಅಲ್ಲಿ ಎಲ್ಲರಿಗೂ ಸಹ ಒತ್ತಾಗಿ ಸೈನ್ ಮಾಡಿರುವಂತ ಚೆಕ್ ಅನ್ನ ತೋರಿಸಿದ್ರು. ಇವ್ರ ಹತ್ರ ಈಗ ಏನೂ ಇಲ್ಲ, ರಾಜ್ಯದ ಬಗ್ಗೆ ಇವ್ರಿಗೆ ಕಾಳಜಿ ಇಲ್ಲ. ನಾನ್ ಕೇಳೋದಿಷ್ಟೇ, ವಿರೋಧ ಪಕ್ಷ ನಾಯಕರು ವಿಜೇಂದ್ರನ ಆರ್ ಅಶೋಕ, ಯಾಕೆ ಅಂದ್ರೆ ಮೀಡಿಯಾದಲ್ಲಿ ಯಾವ್ದೇ ಬೈಟ್ ನೋಡಿದ್ರು ವಿಜೇಂದ್ರ ಅವರೇ ಕೊಡ್ತಾ ಇದ್ದಾರೆ. ಆರ್ ಅಶೋಕ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಯಾವುದೂ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ. ಯಾಕೆ? ಇದರಲ್ಲಿ ಇವ್ರದ್ದು ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಇವರು ಯಾವ ಪಾದಯಾತ್ರೆ JDS ಅವರು ಇವರು ಕಾಂಪಿಟೇಷನ್ ಇಂದ ಮಾಡ್ತಾವ್ರೆ. ಅವ್ರು ಫಸ್ಟ್ ನಾವು ಫಸ್ಟ್ ಅಂತ. ಇವ್ರಿಗೆ ಉದ್ದೇಶ ಜನಪರಕ್ಕೆ ಇವ್ರದ್ದು ಪಾದಯಾತ್ರೆ ಅಲ್ಲ, ತಮ್ಮ ಬೇರೆ ಬಯಸ್ಕೊಳ್ಳುವಂತ ಪಾದಯಾತ್ರೆ ಇದು. ಕೃಷ್ಣ ಬೈರೇಗೌಡ ಸಾಹೇಬರು, ಲಕ್ಷ್ಮೀ ಮೇಡಮ್ ಅವ್ರು ಹೇಳ್ತಾ ಇದ್ರು, ಕರ್ನಾಟಕ ಜನ ತಮ್ಗೆ ಸರಿಯಾದ ಬುದ್ಧಿಯನ್ನ ಕಲಿಸ್ತಾರೆ. ತಾವೇನು ಡ್ರಾಮಾ ಮಾಡ್ತಾ ಇದ್ದೀರಾ, ಇದು ನಿಜವಾಗ್ಲೂ ಒಳ್ಳೇದಲ್ಲ. ಈ ಕರ್ನಾಟಕ ಜನದ ಶಾಪ ತಮ್ಗೆ ತಟ್ಟುತ್ತೆ. ತಾವು ನಿಜವಾಗ್ಲೂ ಕರ್ನಾಟಕ ರಾಜ್ಯಕ್ಕೆ ಏನಾರ ಒಳ್ಳೇದ್ ಮಾಡ್ಬೇಕಂದ್ರೆ ಡೆಲ್ಲಿಗೆ ಹೋಗಿ ಅಲ್ಲಿ ನೀವು ಸರಿಯಾದ ಏನು ಹಣವನ್ನ ಬಿಡುಗಡೆಯನ್ನ ಮಾಡಿಕೊಂಡು, ಏನು ಅಕ್ಕಿಗೆ ಹಣ ಬಿಡುಗಡೆ ಆಗ್ಬೇಕಾಗಿತ್ತು, ಅಕ್ಕಿಯನ್ನ ಕೊಡದೆ ನಿಲ್ಲಿಸ್ಬಿಟ್ರು. ಯಾಕೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಉಚಿತವಾಗಿ ಜನಸಾಮಾನ್ಯರು ಬಡವರು ಅನ್ನ ಊಟ ಮಾಡ್ತಾರೆ ಅಂದ್ರೆ ಆ ಅಕ್ಕಿಯನ್ನು ಕಿತ್ಕೊಳ್ಳೋ ಅಂತ ಕೆಲಸ ಈ ಬಿಜೆಪಿ ಅವರು ಮಾಡಿದ್ದಾರೆ.